ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2023-24ನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡನೆಯ ಮೆರಿಟ್ ಲಿಸ್ಟ್ ಅನ್ನ ಅಥವಾ ಆಯ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಈ ಆಯ್ಕೆ ಪಟ್ಟಿಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿರುವಂತದನ್ನು ನಾವು ಗಮನಿಸ್ತಾ ಇದ್ವಿ. ಯಾಕೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ, ಡಬಲ್ ಸ್ಟಾರ್ ಮಾರ್ಕ್ ಬಂದಂತಹ ವಿದ್ಯಾರ್ಥಿಗಳ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ, ಏನ್ ಮಾಡ್ಬೇಕು ನಾವು ಇದಕ್ಕೆ, ಕಾಲೇಜು ಸಿಗ್ತಾ ಇಲ್ಲ, ಲಾಸ್ಟ್ ಒಂದು ಮೊದಲ ಮೆರಿಟ್ ಲಿಸ್ಟ್ ನಲ್ಲೂ ಡಬಲ್ ಸ್ಟಾರ್ ಬಂದಿತ್ತು, ಈಗಲೂ ಡಬಲ್ ಸ್ಟಾರ್ ಬಂದಿದೆ, ಅಥವಾ ನಂದು ಇದೇ ಮೊದಲ ಬಾರಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಅನ್ನುವಂತಹ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯ ಗೊಂದಲಗಳನ್ನ ಎದುರಿಸ್ತಾ ಇದ್ದಾರೆ. ಯಾಕೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಮತ್ತೆ ಈ ಡಬಲ್ ಸ್ಟಾರ್ ಮಾರ್ಕ್ ಬಂದ ವಿದ್ಯಾರ್ಥಿಗಳ ಮುಂದಿನ ಪ್ರೋಸೆಸ್ ಏನಾಗಿರುತ್ತೆ ಅನ್ನುವಂತಹ ಎಲ್ಲ ವಿವರಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಡಿಸ್ಪ್ಲೇ ಮೇಲೆ ನಿಮಗೊಂದು ಗಮನಿಸ್ತಾ ಇದ್ದೀರಿ, 2A ಕನ್ನಡ ಮಾಧ್ಯಮ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಇದ್ದು 80% ಇದ್ರೂ ಕೂಡ ಇಲ್ಲಿ ಡಬಲ್ ಸ್ಟಾರ್ ಮಾರ್ಕ್ ಬಂದಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾಕೆ ಹಿಂಗಾಗ್ತಾ ಇದೆ? ಬಹುತೇಕ ಜನರಿಗೆ ನಾನು ಒಂದೆರಡು ಪೋಲ್ಗಳನ್ನ ಕೇಳಿದೆ. ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಕೂಡ ಒಂದು ಪೋಲ್ ಅನ್ನ ಕೊಟ್ಟಿದೆ, ಹಾಗೆ ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ಕೂಡ ಒಂದು ಪೋಲ್ ಅನ್ನ ಕೊಟ್ಟಿದೆ. ಯೂಟ್ಯೂಬ್ ನಲ್ಲಿ 39% ಜನರಿಗೆ ಈ ರೀತಿ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಅನ್ನುವಂತ ಓಟ್ ಅನ್ನ ನೀವು ಮಾಡಿದಿರಿ. ಹಾಗೆ ಟೆಲಿಗ್ರಾಮ್ ನಲ್ಲೂ ಕೂಡ 33% ಅಂದ್ರೆ ಹೈಯೆಸ್ಟ್ ಇವರೇ ಇದ್ದಾರೆ. ಡಬಲ್ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆನೇ ಅಧಿಕ ಇರೋದ್ರಿಂದ ಏನಿದರ ಪ್ರೊಸೆಸ್ ಅನ್ನುವಂತಹ ವಿವರಗಳನ್ನ ನೋಡ್ತಾ ಹೋಗೋಣ. ಸೊ ಯಾಕೆ ಈ 80% ಇದ್ರೂ ಕೆಲವರಿಗೆ ಸಿಕ್ಕಿಲ್ಲ, ಅಥವಾ ಕಡಿಮೆ ಕಾಲೇಜ್ ಇದ್ರು ಅಥವಾ ಕಡಿಮೆ ಪರ್ಸೆಂಟೇಜ್ ಇದ್ದವರಿಗೂ ಕೂಡ ಈ ರೀತಿಯಾದಂತಹ ಸೀಟ್ಗಳು ಸಿಕ್ಕಿಲ್ಲ, ಡಬಲ್ ಸ್ಟಾರ್ ಮಾರ್ಕ್ ಬಂದಿರೋದಕ್ಕೆ ಮುಖ್ಯವಾದ ಕಾರಣಗಳೇನು ಅಂತಂದ್ರೆ, ನೀವು ಸಾಕಷ್ಟು ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡಿರೋದಿಲ್ಲ. ಮೊದಲನೇದು, ನಾನ್ ನಿಮಗೆ ಮೊದಲ ಮೆರಿಟ್ ಲಿಸ್ಟ್ ನ ಪ್ರಕಟಪಡಿಸಿದ ನಂತರ ಸೀಟ್ ಮೆಟ್ರಿಕ್ಸ್ ಅನ್ನು ಏನ್ ಬಿಟ್ಟಿದ್ರು, ಆ ಸೀಟ್ ಮೆಟ್ರಿಕ್ಸ್ ಅನ್ನ ನೋಡ್ಕೊಂಡು ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳಿದ್ದೆ. ನೀವು ಎಲ್ಲಾ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಳ್ತಾ ಹೋಗೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಇಲ್ಲಿ ಯಾವ ಕಾಲೇಜ್ಗಳಲ್ಲಿ ಹೆಚ್ಚು ಸೀಟ್ಗಳಿದಾವೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನೀವು ನಿಮ್ಮದೇ ಜಿಲ್ಲೆನಲ್ಲೇ ಕಾಲೇಜ್ಗಳು ಬೇಕು ಅಂದ್ರೆ ಅದೇ ಆರ್ಡರ್ ವೈಸ್ ಹೆಚ್ಚು ಸೀಟ್ ಇರುವ ಕಾಲೇಜ್ಗಳನ್ನ ಮೊದಲಿಗೆ ಆಯ್ಕೆ ಮಾಡಿಕೊಂಡು ನಂತರದಲ್ಲಿ ಕಡಿಮೆ ಸೀಟ್ಗಳಿರುವ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೆ. 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತ ಅವಾಗ ಮಾಹಿತಿಯನ್ನು ಕೂಡ ನಿಮ್ಗೆ ಹಂಚಿಕೊಂಡಿದ್ದೆ. ನೀವು ಸಾಕಷ್ಟು ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡಿಲ್ಲ ಅನ್ನೋದು ಮೊದಲ ಕಾರಣವಾದ್ರೆ, ಎರಡನೇ ಕಾರಣ ಆ ಕಟಪ್ ನ ವ್ಯಾಪ್ತಿನಲ್ಲಿ ನೀವು ಬರೋದಿಲ್ಲ ಅನ್ನೋದು ಎರಡನೇ ಕಾರಣ ಆಗುತ್ತೆ. ಕೆಲವೊಂದು ಕಟಪ್ ಅನ್ನು ನಿಗದಿಪಡಿಸಿದ್ದಾರೆ. ಕನ್ನಡ ಮಾಧ್ಯಮದವರಿಗಿಷ್ಟು, GM ಅವರಿಗಿಷ್ಟು, 2A ನವರಿಗಿಷ್ಟು, ಕೆಟಗರಿ 1 ಅವರಿಗಿಷ್ಟು, 3A 3B ನವರಿಗಿಷ್ಟು ಅಂತ ಹೇಳಿ ಆ ಒಂದು ಕಟಪ್ ಅನ್ನ ಕೂಡ ಇಲ್ಲಿ ಕೆಟಗರಿ ಆಧಾರಿತವಾಗಿ ನಿಲ್ಲಿಸಿದಾರಲ್ಲ. ಒಂದು, ನೀವು ಕಟಪ್ ನ ಒಳಗಿರೋದಿಲ್ಲ. ಎರಡನೇದು, ನೀವು ಸಾಕಷ್ಟು ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡಿರೋದಿಲ್ಲ, ಅಥವಾ ನೀವು ಆಯ್ಕೆ ಮಾಡಿಕೊಂಡ ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಲಭ್ಯ ಇರೋದಿಲ್ಲ. ನೀವು 3B ಕೆಟಗರಿ ಆಗಿರ್ತೀರಿ, ಯಾವುದೋ ಒಂದು XYZ ಕಾಲೇಜ್ ನಲ್ಲಿ 2A ಕೆಟಗರಿ 1 ಸೀಟ್ ಉಳ್ಕೊಂಡಿರತ್ತೆ. ನೀವು ಆ ಕಾಲೇಜಿಗೆ ಆ ಸೀಟ್ ಅನ್ನ ಕ್ಲೇಮ್ ಮಾಡಕ್ ಹೋದ್ರಿ ಅಂದ್ರೆ ಆ ಸೀಟ್ ನಿಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ 2A ಇರೋದ್ರಿಂದ, ನಿಮ್ದು 3B ಇರೋದ್ರಿಂದ ನಿಮ್ಗೆ ಆ ರಿಸರ್ವೇಶನ್ ಅಪ್ಲೈ ಆಗೋದಿಲ್ಲ. ಹಿಂಗಾಗಿನೂ ಕೂಡ ನೀವು ಕಾಲೇಜ್ಗಳನ್ನ ಮಿಸ್ ಮಾಡ್ಕೊಂಡಿರ್ತೀರಿ. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳಿದ್ದೆ, ನೀವು ಅಲ್ಲಿ ಯಾವ ಕಾಲೇಜ್ ಇದೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ನಿಮಗೆ ಎಷ್ಟು ಸೀಟ್ ಅಪ್ಲೈ ಆಗುತ್ತೆ, 3B ಗೆ ಎಷ್ಟಿದೆ, ನೀವು 3B ಅವರಾಗಿದ್ರೆ 3B ಗೆ ಎಷ್ಟಿದೆ ನೋಡಿ, SC ಅವರಾಗಿದ್ರೆ SC ಗೆ ಎಷ್ಟಿದೆ ನೋಡಿ, GM ಮತ್ತು ನಿಮ್ದು ಕೆಟಗರಿ ಯಾವ್ದು ಎರಡನ್ನೂ ನೀವು ಕನ್ಸಿಡರ್ ಮಾಡ್ಕೊಂಡೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳಿದ್ದೆ ನಾನು. ಸೊ ಹಂಗ ಮಾಡಿದ್ರೆ ಅಂದ್ರೆ ನಿಮಗೆ ಇಲ್ಲಿ ಬಹುತೇಕ ಸ್ಟಾರ್ ಮಾರ್ಕ್ ಬರೋದು ಕಡಿಮೆ ಆಗ್ತಾ ಇತ್ತು. ಆ ಕಾರಣದಿಂದ ಇಲ್ಲಿ ನಿಮಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿರುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸರಿ, ಓಕೆ, ಈಗ ಡಬಲ್ ಸ್ಟಾರ್ ಮಾರ್ಕ್ ಏನು ಬಂದ್ಬಿಟ್ಟಿದೆ, ಏನ್ ಮಾಡಕ್ ಆಗಂಗಿಲ್ಲ. ಮುಂದೆ ಏನ್ ಮಾಡ್ಬೇಕು ನಾವು? ಹಾಗಾದ್ರೆ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅನ್ನುವಂತ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ, ಆದ್ಮೇಲೆ ಈಗಾಗಲೇ ಮೊನ್ನೆ ಒಂದು ಇಲಾಖೆ ಅಧಿಕೃತ ಒಂದು ಪ್ರಕಟಣೆಯನ್ನ ಕೂಡ ಹೊರಡಿಸಿತ್ತು. 11ನೇ ತಾರೀಕಿಗೆ ಒಂದು ಪ್ರಕಟಣೆ ಹೊರ ಬಂದಿತ್ತು. ಏನ್ ಪ್ರಕಟಣೆ ಅಂದ್ರೆ, ಈಗಾಗಲೇ ಕೆಲವೊಂದಷ್ಟು ದಿನಾಂಕಗಳನ್ನ ಬದಲಾವಣೆ ಮಾಡಿದ್ರ ಕುರಿತಾಗಿ. ಈಗ ಆಲ್ರೆಡಿ ಯಾರ್ದು ಎರಡನೇ ಮೆರಿಟ್ ಲಿಸ್ಟ್ ನಲ್ಲಿ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಅವರಿಗೆ 20ರಿಂದ 22ನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ. ಗೊತ್ತಿರಲಿ, 20ನೇ ತಾರೀಕಿನಿಂದ 22ನೇ ತಾರೀಕಿನ ತನಕ ನೀವು ಕಂಪಲ್ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಲೇಬೇಕು. ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ ನೀವು ನೆಕ್ಸ್ಟ್ ರೌಂಡ್ಗೆ ಕಾಲೇಜ್ ಅನ್ನ ಪಡೆಯೋದಕ್ಕಾಗ್ತದೆ. ಇಲ್ಲಾಂದ್ರೆ ನಿಮಗೆ ಸೀಟ್ಗಳು ಸಿಗುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. 20ರಿಂದ 22ನೇ ತಾರೀಕಿನ ತನಕ ಈಗ ಆರಾಮಾಗಿರಿ, ಪ್ರತಿದಿನ ಅಪ್ಡೇಟ್ಸ್ ನ ನೋಡ್ತಾ ಇರಿ. 20ರಿಂದ 22ನೇ ತಾರೀಕಿಗೆ ಆಪ್ಷನ್ ಎಂಟ್ರಿಯನ್ನ ಮಾಡಿದ ನಂತರ 25ನೇ ತಾರೀಕಿಗೆ 3ನೆಯ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ಥರ್ಡ್ ಮೆರಿಟ್ ಲಿಸ್ಟ್ ಅನ್ನ 25ನೇ ತಾರೀಕಿಗೆ ಪ್ರಕಟ ಮಾಡ್ತಾರೆ. ಸೊ ಆವಾಗ ನಿಮಗೆ ಸೀಟ್ ಸಿಗುವ ಸಾಧ್ಯತೆಗಳಿದೆ. ಸೊ ಈಗಾಗಲೇ ಆಲ್ರೆಡಿ ಎರಡನೇ ಮೆರಿಟ್ ಲಿಸ್ಟ್ ಬಂದಿದೆ. ಅವರು 16ರಿಂದ 18 ತನಕ ಅವ್ರ ಅಡ್ಮಿಷನ್ ಪ್ರೊಸೆಸ್ ಇದೆ, ನಿಮ್ಗೆ ಈಗಾಗಲೇ ಗೊತ್ತಿದೆ. ಅಂಡ್ ಯಾರ್ದೆಲ್ಲ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ, ನಿಮ್ದು ಕೆಲಸ ಏನೂ ಇಲ್ಲ ಸದ್ಯಕ್ಕೆ, ಪೋರ್ಟಲ್ ಓಪನ್ ಆಗುದಿಲ್ಲ. ಅದನ್ನು ಕೂಡ ನಿಮ್ಗೆ ಓಪನ್ ಮಾಡಿ ತೋರಿಸ್ತೇನೆ ನಾನು. 20ರಿಂದ 22ನೇ ತಾರೀಕಿನ ತನಕ ನೀವೇನ್ ಮಾಡಬೇಕು, ಆಪ್ಷನ್ ಎಂಟ್ರಿನ ಈ ಸಲನಾದ್ರೂ ಸರಿಯಾಗಿ ಮಾಡಿ. ಸೊ ನಿಮ್ಗೆ ಯಾವ ಕಾಲೇಜುಗಳು ಬೇಕು ಅದನ್ನ ಪ್ರಯಾರಿಟಿ ಆಧಾರಿತವಾಗಿ ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕು. ನೀವು 20ರಿಂದ 22 ತನಕ ಅದನ್ನ ಮಾಡಿದ ನಂತರ
25ನೇ ತಾರೀಕಿಗೆ ನಿಮ್ಮ ಮೆರಿಟ್ ಲಿಸ್ಟ್ ಬರುತ್ತೆ. 3ನೆಯ ಮೆರಿಟ್ ಲಿಸ್ಟ್ ಬರೋದು ಯಾವಾಗ? 25ನೇ ತಾರೀಕಿಗೆ. ಅದಾದ ನಂತರ 4ನೆಯ ಮೆರಿಟ್ ಲಿಸ್ಟ್ ಬರೋದು ಫೆಬ್ರವರಿ 7ನೇ ತಾರೀಕಿಗೆ. ಸೊ ನಿಮ್ದು ಟಾರ್ಗೆಟ್ ಏನೀಗ 25ನೇ ತಾರೀಕಿಗೆ ಬಿಡುವಂತಹ ಮೆರಿಟ್ ಲಿಸ್ಟ್ ನಲ್ಲಿ ನಿಮ್ ಹೆಸರು ಇರಬೇಕು ಅಂದ್ರೆ ಹೆಂಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಸೈಟ್ ಮ್ಯಾಟ್ರಿಕ್ಸ್ ಅನ್ನು ಬಿಟ್ಟ ನಂತರ ಮತ್ತೊಮ್ಮೆ ನಾನು ನಿಮಗೆ ಹೇಳ್ತೇನೆ, ಅದ್ರ ಬಗ್ಗೆ ಡೋಂಟ್ ವರಿ. ಸೊ 25ನೇ ತಾರೀಕಿನ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇರಬೇಕು ಅಂದ್ರೆ ನೀವು ಸರಿಯಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡಿ ನಿಮ್ಮ ಅರ್ಹತೆಗಳು, ನಿಮ್ಮ ಮೀಸಲಾತಿಗಳ ಅನ್ವಯ ಮತ್ತೆ ಸೀಟುಗಳ ಅನ್ವಯ ಆ ಒಂದು ಆಪ್ಷನ್ ಎಂಟ್ರಿಯನ್ನು ನೀವು ಕೈಗೊಳ್ಳಬೇಕಾಗುತ್ತೆ. ಸೊ ನೆನಪಿರ್ಲಿ, 20ರಿಂದ 22 ಬರೆದಿಟ್ಕೊಂಡ್ಬಿಡಿ. ಆವಾಗ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ 25ನೇ ತಾರೀಕಿಗೆ ಮೆರಿಟ್ ಲಿಸ್ಟ್ ಬರುತ್ತೆ. ಸೊ ಸದ್ಯಕ್ಕೆ ನಿಮ್ಗೆ ಏನು ಮಾಡೋದಕ್ಕೆ ಬರೋದಿಲ್ಲ. ಹಾಗಾದ್ರೆ ಈಗ ಪ್ರಸ್ತುತ ಏನಿದೆ ಈ ಒಂದು ವೆಬ್ಸೈಟ್ ನ ವ್ಯಾಪ್ತಿನಲ್ಲಿ, ಡಬಲ್ ಸ್ಟಾರ್ ಮಾರ್ಕ್ ಬಂದವರಿಗೆ ಏನು ಪ್ರೊಸೆಸ್ ಇದೆ ಅಥವಾ ಅವ್ರು ಲಾಗಿನ್ ಆಗೋದಕ್ಕೆ ಆಗ್ತದ ಏನು ಅನ್ನುವಂತ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ, ಗಮನಿಸಿದ್ರೆ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ. ನಾನಿಲ್ಲಿ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರಿ, ಯೂಸರ್ ನೇಮ್ ಅನ್ನ ಪಾಸ್ವರ್ಡ್ ಅನ್ನ ನಾನೀಗ ಮೆನ್ಷನ್ ಮಾಡ್ತಾ ಇದ್ದೀನಿ. ಲಾಗಿನ್ ಅಂತ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಬರ್ತಾ ಇದೆ, ಚಲನ್ ನಾಟ್ ಜನರೇಟೆಡ್ ಇಫ್ ಎನಿ ಕ್ವೆರಿ ಕಾಂಟ್ಯಾಕ್ಟ್ ಹೆಲ್ಪ್ ಲೈನ್ ನಂಬರ್ ಅನ್ನುವಂತ ವಿವರಗಳು ಗಮನಿಸ್ತಾ ಇದ್ದೀವಿ. ಸೊ ಯಾಕೆ ಈ ತರ ಬರ್ತಾ ಇದೆ ಅಂತಂದ್ರೆ, ಯಾರಿಗೆ ಸೀಟ್ ಸಿಕ್ಕಿರತ್ತೆ, ಕಾಲೇಜ್ ಸಿಕ್ಕಿರತ್ತೆ, ಅವ್ರಿಗೆ ಮಾತ್ರ ಲಾಗಿನ್ ಆಗುತ್ತೆ, ಅವ್ರಿಗೆ ಮಾತ್ರ ಚಲನನ್ನ ತೋರಿಸುತ್ತೆ. ಯಾರಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ, ಯಾರ್ದು ಹೆಸರು ಬಂದಿಲ್ಲ, ಅವರೆಲ್ಲರೂ ವೇಟ್ ಮಾಡಬೇಕು. ಅವರೆಲ್ಲರಿಗೂ ಕೂಡ ನಿಮ್ಗೆ 20 ತಾರೀಕಿನಿಂದ 22ನೇ ತಾರೀಕಿನ ತನಕ ಆಪ್ಷನ್ ಎಂಟ್ರಿ ಮಾಡಿದ ನಂತರವಷ್ಟೇ ನಿಮ್ಮ ಒಂದು ಮುಂದಿನ ಪ್ರೊಸೆಸ್ ಇಲ್ಲಿ ಸಾಗುವಂತದ್ದನ್ನ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಯಾರೆಲ್ಲ ಈ ವ್ಯಾಪ್ತಿನಲ್ಲಿ ಇದೀರಿ, ಡಬಲ್ ಸ್ಟಾರ್ ಮಾರ್ಕ್ ಬಂದವರು, ಸೊ ಸದ್ಯಕ್ಕೆ ವೇಟ್ ಮಾಡಬೇಕು. 20ರಿಂದ 22ನೇ ತಾರೀಕಿನ ತನಕ ನೀವು ಮತ್ತೊಮ್ಮೆ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ 25ನೇ ತಾರೀಕಿಗೆ ಥರ್ಡ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಸೊ ನೀವೆಲ್ಲರೂ ಕಂಟಿನ್ಯೂ ಆಗ್ತೀರಿ ನೆಕ್ಸ್ಟ್ ರೌಂಡ್ಗೂ ಕೂಡ. ಅಂಡ್ ಆ ಸಲ ನೀವು ಮತ್ತೆ ತಪ್ಪು ಮಾಡಕ್ ಹೋಗ್ಬೇಡಿ, ಸರಿಯಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಆಲ್ರೆಡಿ ಡಬಲ್ ಸ್ಟಾರ್ ಮಾರ್ಕ್ ಅಲ್ಲಿ ಇದೀರಿ ಅವರೆಲ್ಲರ ನೆಕ್ಸ್ಟ್ ಪ್ರೊಸೆಸ್ ನ ನಿಮ್ಗೆ ವಿವರಣೆ ಮಾಡಿದ್ದೀನಿ. ಸೊ ಮತ್ತೊಮ್ಮೆ ನಿಮ್ಗೆ ಅತ್ಯಂತ ಶಾರ್ಟ್ ಆಗಿ ಹೇಳ್ತೀನಿ, ನೀವು ಯಾರೆಲ್ಲ ಡಬಲ್ ಸ್ಟಾರ್ ಮಾರ್ಕ್ ಅಲ್ಲಿ ಇದ್ರಿ, ನೀವು ಕಡಿಮೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಕಾರಣದಿಂದ ಹೊರಗಿರಬಹುದು. ಎರಡನೇದು, ನೀವು ಆಯ್ಕೆ ಮಾಡಿಕೊಂಡ ಕಾಲೇಜುಗಳಲ್ಲಿ ಸೀಟ್ ಇಲ್ಲದೆ ಇರಬಹುದು ಅಥವಾ ನೀವು ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲದೆ ಆಪ್ಷನ್ ಎಂಟ್ರಿ ಮಾಡಿರಬಹುದು. ಮೂರನೆಯ ಕಾರಣ, ನಿಮ್ಮ ಮೀಸಲಾತಿ ಅನ್ವಯ ನೀವು ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಳ್ಳದೆ ಇರಬಹುದು. 3 ಕಾರಣಗಳು ಇದೆ ಇದಕ್ಕೆ ಸಂಭಾವ್ಯವಾಗಿ. ಅಂಡ್ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ 20ರಿಂದ 22ನೇ ತಾರೀಕಿಗೆ ಮತ್ತೊಮ್ಮೆ ಆಪ್ಷನ್ ಎಂಟ್ರಿಯನ್ನ ಮಾಡಿ ನಂತರ 25ನೇ ತಾರೀಕಿಗೆ ಮೆರಿಟ್ ಲಿಸ್ಟ್ ಅನ್ನು ಕೂಡ ಪ್ರಕಟಪಡಿಸ್ತಾರೆ ಅನ್ನುವಂತ ಮಾಹಿತಿಯನ್ನು ಹಂಚಿಕೊಳ್ತಾ, ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಅತಿ ಶೀಘ್ರದಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.